ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಈ ನಿಮ್ಮ ಪ್ರೀತಿಯ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತಿನ ಡೇ ಮಿನಿ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು ಅಂದರೆ ನಾವು ಮನೆ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಲ್ಲ, ಅದ್ರ ಸುತ್ತ ಎಲ್ಲ ಗಿಡ ಬೆಳ್ಕೊಬಿಟ್ಟಿದೆ. ಇಲ್ಲಿ ಕೆಲಸದವರೆಲ್ಲ ಹಿಡ್ಕಿ ಹಂಗೆ ಎಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಇದ್ರ ಸುತ್ತ ಕ್ಲೀನ್ ಮಾಡಬೇಕು. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮಮ್ಮ ಬಿರಿಯಾನಿ ತಿನ್ನಲ್ಲ. ಸೊ ಅದಕ್ಕೆ ನಾವು ಅಮ್ಮನಿಗೆ ಅಂದ್ಬಿಟ್ಟು ಹೋಟ್ಲಿಗೆ ಬಂದು ದೋಸೆ ಕಟ್ಸ್ಕೊಂಡು ಹೋಯ್ತಾ ಇದ್ದೀನಿ. ಮನೆಗೆ ಹೋದೆ, ನಮ್ಮಮ್ಮ ನೀನಾದ್ರು ತಿಂತೆ ಬಿರಿಯಾನಿ ಅಂದರು. ಗುರುವಾರ ಆಗಿರೋದಕ್ಕೆ ನಾನು ಬಿರಿಯಾನಿ ತಿನ್ನಲ್ಲ ಅಂದೆ. ಅದಕ್ಕೆ ಬಾಕ್ಸ್ ಹಾಕೊಂಡು ನಮ್ಮ ಅತ್ತೆ ಮನೆಗೆ ಕೊಡು ಅಂತು. ಸೊ ಬಾಕ್ಸ್ ಹಾಕೊಂಡೆ ನಮ್ಮ ಅತ್ತೆ ಮನೆಗೆ ಹೋಯ್ತಾ ಇದ್ದೀನಿ. ಅಂತೂ ಇಂತೂ ನಮ್ಮ ಅತ್ತೆರೂರಿಗೆ ಬಂದು, ನಮ್ಮ ಅತ್ತೆರೂರು ಹೆಸರು ಏನಂದರೆ ನೋಡಿ, ಬಿ ಶೆಟ್ಟಳ್ಳಿ ಅಂತ. ಈ ಊರವ್ರು ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನೋಡದ ನೋಡಿ, ಇದೇ ನಮ್ಮ ಅತ್ತೆ ಮನೆ. ಇಲ್ಲಿ ಇದೆ ಅವ್ರು ಸಾಕಿರೋ ನಾಯಿ, ಬೊಗಳುತ್ತೈತೆ. ಬನ್ನಿ, ನಮ್ಮ ಅತ್ತೆ ಎಲ್ಲ ಬಿಯಾಗ ಚಿಲ್ಕ ಹಾಕೊಂಡಿಲ್ಲ, ಹೊಂಟೋಗವ್ರೆ. ಫೋನ್ ಮಾಡೋದ ನಮ್ಮ ಅತ್ತೆಗೆ. ನಮ್ಮ ಅತ್ತೆ ಬಂದಮೇಲೆ ನಮ್ಮ ಅತ್ತೆಗೆ ಬಾಕ್ಸ್ ಕೊಟ್ಬಿಟ್ಟು ಸರಿ ಇದೆ ಬರ್ತೀನಿ ಅಂತ ಹೊರಟೆ. ಅದೇ ಹೊರಟೆ ಹೋಗಿ ಇವಾಗ ನಮ್ಮೂರು ಹೋಗಿ ಮನೆ ತಗೋ ಕೆಲಸಗಳು ಮಾಡಬೇಕು. ನನಗೊಂದು ಆಸೆ, ಏನದು ಆಸೆ ಅಂದರೆ, ಇಲ್ಲೊಂದು ನಮ್ಮೂರ ಪಕ್ಕ ಒಂದು ಹಾಸ್ಪಿಟ್ಲ್ ಓಪನ್ ಐತೈತೆ. ಆ ಹಾಸ್ಪಿಟ್ಲಲ್ಲಿ ಕೆಲಸ ಸೇರ್ಕೋಬೇಕು ಅಂತ ನನ್ನ ಆಸೆ. ಎಷ್ಟು ಚೆನ್ನಾಗೈತೆ ಅಂದರೆ ಅದು ಸುತ್ತ ನೇಚರು ಎಲ್ಲ ಚೆನ್ನಾಗೈತೆ. ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆ, ಲ್ಯಾಬ್ ಟೆಕ್ನಿಷಿಯನ್ ಜಾಗ ಐತೆ, ಖಾಲಿ ಬಿಟ್ಟರೆ ಒಳಗೆ ಸೇರ್ಕೊಡ್ತೀನಿ. ನೋಡಿ, ಇದೆ ಅದು ಹಾಸ್ಪಿಟ್ಲು, ಆಯುರ್ವೇದಿಕ್ ಹಾಸ್ಪಿಟ್ಲು. ಇನ್ನೂ ಓಪನ್ ಆಗಿಲ್ಲ. ಓಪನ್ಗೆ ಅಂತಲೇ ಎಲ್ಲ ರೆಡಿ ಮಾಡ್ತಾವ್ರೆ. ಓಪನ್ ಆದ ತಕ್ಷಣ ಏನಾದ್ರು ವೇಕೆನ್ಸಿ ಇದೆ ಹೋಗಿ ಸೇರ್ಕೊಳ್ಳೋದೆ. ಕೊಡು ಕಡಿಮೆ ಮಾಡ್ಸೋಕ್ಕೆ. ಮಾವು ಕಟಿಂಗ್ ಮಾಡ್ಸೋ ಕಾಸು. ನಮ್ಮ ಮನೆಗೆ ಬಂದೆ, ಕಟಿಂಗ್ ಮಾಡಿಸ್ಕೊಬರ್ಕೋಬೇಕು. ನೋಡಿ, ಕೂದಲು ಎಲ್ಲ ಜಾಸ್ತಿ ಬೆಳ್ಕೊಬಿಟ್ಟೈತೆ. ಕಟಿಂಗ್ ಮಾಡಿಸ್ಕೊಬರ್ಬೇಕು. ನಮ್ಮಮ್ಮ ಕೇಳಿದ್ರೆ, ಕಾಸು ಕೇಳಿದ್ರೆ ಫಸ್ಟ್ ಹೋಗಿ ಹಾಲು ತಗೊಬರ್ತು. ಬನ್ನಿ ಹೋಗಿ ಹಾಲು ತಗೊಳ್ಳಿ. ನಮ್ಮಂತ ಕಾಸು ಇಸ್ಕೊಂಡು ಬಂದೆ. ನಾನು ಯಾವಾಗ ಮಾಡಿಸೋತ್ರ ಬರಲಿಲ್ಲ, ಬೇರೆ ಕಡೆ ಬಂದೆ. ಅಲ್ಲಿ ಬಾಕ್ಲು ಹಾಕ್ಬಿಟ್ಟಿದ್ರಂತೆ, ಪೂಜೆ ಮಾಡ್ಬಿಟ್ಟು ಹೊಂಟೋಗಿದ್ರಂತೆ. ಅದಕ್ಕೆ ಬೇರೆ ಕಟಿಂಗ್ ಶಾಪಿಗೆ ಬಂದಿದ್ದೀನಿ. ನೋಡೋದ ಮನೆ ಹತ್ರ ಬಂದೆ. ನಮ್ಮಮ್ಮ ಏನಂತ ನೋಡೋದ. ಅಮ್ಮ ತಗೋಕಿ, ಅಲ್ಲಿ ಗಿಡ ಕಿತ್ತಾಕಕ್ಕೆ ಬರಲ್ವಾ? ನೀರು ಕಾಯಿಸಿದ್ಯಾ ಸ್ನಾನಕ್ಕೆ? ಉರಿ ಹಾಕು. ಹಾಂ, ಕೇಳ್ತೀನಿ. ನಮ್ಮಮ್ಮ ಮಲ್ಕೊಬಿಟ್ಟೈತೆ, ಇನ್ನೂ ನಾನು ಕಟಿಂಗ್ ನೋಡಿಲ್ಲ. ಸದ್ಯ ಕಟಿಂಗ್ ನೋಡ್ಬಿಟ್ಟು ನೋಡೇ ಇಲ್ಲ ಅನಿಸ್ತದೆ. ಇನ್ನು ಒಟ್ಟಿನಲ್ಲಿ ಮುಂದೆ ಓಡಾಡಿದೆ, ಏನೋ ಅಂದಿಲ್ಲ ಸದ್ಯಕ್ಕಿನ್ನ. ನಮ್ಮಮ್ಮ ನೋಡಬೇಕು, ಇನ್ನೂ ಸ್ನಾನ ಮಾಡಿಲ್ಲ. ಈ ನಾವು ಮನೆ ರಿನೋವೇಟ್ ಮಾಡಿಸ್ತಾಯಿದ್ದೀವಿ ಅಂತ ಹೇಳಿದ್ನ, ಅಲ್ಲಿ ಸುತ್ತ ಕ್ಲೀನ್ ಮಾಡೋಕ್ಕೆ ಹೇಳೋರೆ. ಕ್ಲೀನ್ ಮಾಡ್ಬಿಟ್ಟು ಒಟ್ಟಿಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ನೋಡಿ ಬಂದಿದ್ದೀನಿ. ಇವಾಗ ಸುತ್ತಮುತ್ತ ಆ ತೊಟ್ಟಿನ ಈ ಕಡೆ ಕೆಳೆದು ಏನೇನೋ ಕೆಲಸಗಳು ಹೇಳೋರೆ. ಬನ್ನಿ, ಹಿಂಗಿರೋದ ಕ್ಲೀನ್ ಮಾಡ್ಬಿಟ್ಟು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿ ಎಷ್ಟು ಹೆಂಗಾಗಿದೆ. ಈ ಕಲ್ಲೆಲ್ಲ ಒಂದು ಕಡೆ ಜೋಡಿಸಿ ತೊಟ್ಟಿನ ಸೈಡ್ಗೆ ಇಳಬೇಕಂತೆ. ಗಿಡಗಳು ನೋಡಿ, ಗಿಡಗಳು ಸುತ್ತ ಗಿಡಗಳು ಬೆಳ್ಕೊಬಿಟ್ಟವೆ. ಇಲ್ಲುವ ಇದೆಲ್ಲ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ನೋಡಿ. ಇಲ್ಲೆಲ್ಲ ನೋಡಿ, ಗೀಟ್ ಎಲ್ಲ ಎಸ್ಕೊಂಡು ಕಲ್ಲು ಎಸ್ತಿ. ಇದು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ. ಕ್ಲೀನ್ ಮಾಡಾದ್ಮೇಲೆ ಒಂದು ಸತಿ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ. ಕ್ಲೀನ್ ಮಾಡೋಕ್ಕಿಂತ ಮುಂಚೆ, ಕ್ಲೀನ್ ಮಾಡಾದ್ಮೇಲೆ ಹೆಂಗಿತ್ತು. ಬನ್ನಿ ಕ್ಲೀನ್ ಮಾಡೋದು ಸ್ಟಾರ್ಟ್ ಮಾಡೋದು. ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗೋಲ್ಲ. ಈಗ ಒಂದು ಸಾಂಗ್ ಹಾಕ್ಕೊಂಡು ಸಾಂಗ್ ಕೇಳ್ಕೊಂಡು ಕ್ಲೀನ್ ಮಾಡಬೇಕು. ಕಿತ್ತಾಗ್ತಿದ್ದೆ. ಇಲ್ಲಿ ಹಸಿರು ಜಾಸ್ತಿ ಇತ್ತು, ನೀರು ಇತ್ತು. ಇಲ್ಲೊಂದು ಹುಳಗಳು ಬಂದವೆ ನೋಡಿ, ತೋರಿಸ್ತೀನಿ. ಯಾವ ಹುಳ ಅಂತ ಕಮೆಂಟ್ ಮಾಡಿ. ನೋಡಿ, ಒಂದು ಇಲ್ಲೊಂದು ನಿಧಾನಕ್ಕೆ ಹೋಯ್ತೈತೆ. ಕಾಣಿಸ್ತಲ್ಲ.
ಕೆಟ್ಟ ನೀರೆಲ್ಲ ಈಚೆ ಗೊತ್ತೈತೆ. ಇಷ್ಟು ಕ್ಲೀನ್ ಮಾಡಿದ್ದೀನಿ, ಕಲ್ಲೆಲ್ಲ ಕ್ಲೀನಾಗಿ ಜೋಡಿಸಿ ಗಿಡಗಳು ಕಿತ್ತಾಕಿದ್ದೀನಿ. ಇನ್ನೂ ಬಾಕಿ ಇದೆ. ಈ ಕಡೆ ಎಲ್ಲ ಬಿಸಿಲು ನೆತ್ತಿ ಮೇಲೆ ಬಂದ್ಬಿಡ್ತು. ಸೊ ಇವಾಗ ಹೋಗಿ ಹೊಟ್ಟೆ ಬೇರೆ ಎಸಿತೈತೆ, ಊಟ ಮಾಡಿ ಆಮೇಲೆ ಬಂದು ತಂಪು ಹೊತ್ತಾದ್ಮೇಲೆ ಸುತ್ತ ಗಿಡಗಳೆಲ್ಲ ಕಿತ್ತಾಕ್ಬೇಕು. ನೀವು ಬರೋದ ತಿರ್ಗಾ ಮತ್ತೆ ಊಟ ಮಾಡೋಣ ಅಂತ ಬಂದೆ. ಬಟ್ ಸ್ನಾನ ಮಾಡ್ಬಿಟ್ಟು ರೆಡಿ ಆದೆ. ಯಾಕಂದರೆ ನಮ್ಮಮ್ಮ ಹೇಳ್ತು ನಾಳೆ ಕಿತ್ತಾಕೋದು, ಇವತ್ತು ಸಾಕು, ನಾಳೆ ಕಿತ್ತಾಕಿವಂತೆ, ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗು, ಊಟ ಮಾಡು ಅಂತ ಅಂದರು. ಅದಕ್ಕೆ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ. ಗುರುವಾರ ಆಗಿರೋದ್ರಿಂದ ಮನೇಲಿ ಪೂಜೆ ನಂದೇ ಇವತ್ತು. ನೋಡಿ ಹೂವು ಎಲ್ಲ ಹಾಕಿ ಪೂಜೆ. ಇವಾಗ ದೀಪ ಹಚ್ಚಬೇಕು. ಈ ಪೂಜೆ ಮಾಡಿಬಿಟ್ಟು ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಮನೇಲಿ ಪೂಜೆ ಮುಗೀತು. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ದೇವ್ರ ದರ್ಶನ ಮಾಡೋಣ ಅಂತ. ನಮ್ಮೂರಲ್ಲಿ ದೇವಸ್ಥಾನ ಇಲ್ಲ, ಟೌನ್ಗೆ ಹೋಗ್ಬೇಕು. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮುಗೀತು. ಈಗ ನಮ್ಮ ದೊಡ್ಡಮ್ಮ ಫೋನ್ ಮಾಡ್ತವ್ರೆ ಊಟಕ್ಕೆ ಬಾ ಅಂತ. ಸೊ ಇವಾಗ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗಿ ಪೂಜೆ ಊಟ ಮಾಡಬೇಕು. ಬನ್ನಿ ಹೋಗೋದು ದೊಡ್ಡಮ್ಮವ್ರ ಮನೆಗೆ.